ಓಂ ನಮೋ ವೆಂಕಟೇಶಾಯ. ಸ್ನೇಹಿತರೆ, ಡೆವೋಷನಲ್ ಟುಡೇಗೆ ಸ್ವಾಗತ. ತಿರುಪತಿ ತಿರುಮಲದ ವೆಂಕಟೇಶ್ವರ ಸ್ವಾಮಿಯು ಭಕ್ತರು ಕರೆದರೆ ಸಾಕು ತಕ್ಷಣಕ್ಕೆ ಒಲಿಯುವ ದೈವ. ಇದು ಇವತ್ತಿಗೂ ಅದೆಷ್ಟೋ ಭಕ್ತರ ಪಾಲಿಗೆ ನಿದರ್ಶನವಾಗಿದೆ. ಪೂರ್ವಕಾಲದಲ್ಲಿ ವೆಂಕಟೇಶ್ವರನಿಗೆ ತೊಂಡಮಾನ್ ಚಕ್ರವರ್ತಿ ಎಂಬ ಮಹಾನ್ ಭಕ್ತನಿದ್ದ. ಈತ ಮಹಾರಾಜನೂ ಆಗಿದ್ದ. ತೊಂಡಮಾನ್ ಚಕ್ರವರ್ತಿಯು ವೆಂಕಟೇಶ್ವರನಿಗೆ ದಿನನಿತ್ಯ ಚಿನ್ನದ ತುಳಸಿ ಎಲೆಗಳಿಂದ ಅರ್ಚನೆ ಮಾಡ್ತಿದ್ದ. ಬಂಗಾರದ ತುಳಸಿ ಎಲೆಗಳಿಂದ ವೆಂಕಟೇಶ್ವರನಿಗೆ ಅರ್ಚನೆ ಮಾಡು ನನ್ನಂತ ಮಹಾನ್ ಭಕ್ತ ಇನ್ನು ಯಾರೂ ಇಲ್ಲ ಅಂತ ತೊಂಡಮಾನ್ ಚಕ್ರವರ್ತಿ ಗರ್ವದಿಂದ ಬೀಗ್ತಿದ್ದ. ದಿನ ಕಳೆದಂತೆ ತೊಂಡಮಾನ್ ಚಕ್ರವರ್ತಿಯ ಅಹಂಕಾರ ಹೆಚ್ಚಾಗ್ತಾ ಹೋಯಿತು. ಒಂದು ದಿನ ತೊಂಡಮಾನ್ ಚಕ್ರವರ್ತಿಯು ಚಿನ್ನದ ತುಳಸಿ ಎಲೆಗಳಿಂದ ಅರ್ಚನೆ ಮಾಡಿದ್ದ. ಬಳಿಕ ರಾತ್ರಿ ತಿರುಮಲ ದೇವಾಲಯದ ಬಾಗಿಲನ್ನು ಹಾಕಿಸಿ ಅರಮನೆಗೆ ಬಂದಿದ್ದ. ಮರುದಿನ ಬೆಳಗ್ಗೆ ಎದ್ದು ಅರ್ಚನೆ ಮಾಡೋದಕ್ಕೆ ಹೋದ ತೊಂಡಮಾನ್ ಚಕ್ರವರ್ತಿಗೆ ಆಶ್ಚರ್ಯ ಕಾದಿತ್ತು. ಕಾರಣ, ತೊಂಡಮಾನ್ ಚಕ್ರವರ್ತಿ ದಿನನಿತ್ಯ ಅರ್ಚನೆ ಮಾಡ್ತಿದ್ದ ತುಳಸಿ ಎಲೆಗಳು ಪಕ್ಕಕ್ಕೆ ಬಿದ್ದಿದ್ವು. ಬದಲಾಗಿ ಮಣ್ಣಿನ ತುಳಸಿ ಎಲೆಗಳು ಸ್ವಾಮಿಯ ಪಾದದ ಹತ್ರ ಇದ್ವು. ಬೀಗ ಹಾಕಿದ್ದ ದೇವಾಲಯದಲ್ಲಿ ಚಿನ್ನದ ತುಳಸಿ ಎಲೆಗಳ ಬದಲು ಮಣ್ಣಿನ ತುಳಸಿ ಎಲೆಗಳು ಹೇಗೆ ಬಂದವು ಅಂತ ಗೊತ್ತಾಗದೆ ತೊಂಡಮಾನ್ ಚಕ್ರವರ್ತಿಯು ಆಶ್ಚರ್ಯಕ್ಕೆ ಒಳಗಾಗಿದ್ದ. ಇದೇ ಆಶ್ಚರ್ಯದಿಂದ ಶ್ರೀ ವೆಂಕಟೇಶ್ವರನನ್ನ ಬೇಡಿಕೊಂಡಿದ್ದ. ಸ್ವಾಮಿ, ನಾನು ಹಾಕಿದ ಬಂಗಾರದ ತುಳಸಿ ಎಲೆಗಳು ಪಕ್ಕಕ್ಕೆ ಬೀಳಲು ಕಾರಣವೇನು? ಇದರ ಹಿಂದಿನ ರಹಸ್ಯವೇನು ಅಂತ ತೊಂಡಮಾನನು ಆ ವೆಂಕಟೇಶ್ವರನ ಹತ್ರ ಕೇಳ್ಕೊಂಡಿದ್ದ. ಆದ್ರೆ ಇದಕ್ಕೆ ಆ ಸ್ವಾಮಿಯಿಂದ ಯಾವುದೇ ಉತ್ತರ ಬಂದಿರಲಿಲ್ಲ. ಆಗ ತೊಂಡಮಾನ್ ಚಕ್ರವರ್ತಿಯು ಮಣ್ಣಿನ ತುಳಸಿ ಎಲೆಗಳನ್ನ ಮಾಡಿಸಿದ್ದು ಯಾರು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಮುಂದಾಗಿದ್ದ. ತಿರುಮಲ ಬೆಟ್ಟದ ಉತ್ತರ ದಿಕ್ಕಿಗೆ ಒಂದು ಕುಗ್ರಾಮದಲ್ಲಿ ಕುಂಬಾರ ಭೀಮ ಅನ್ನೋ ಒಬ್ಬ ಕಡುಬಡವನಿದ್ದ. ಆತನೇ ಮಣ್ಣಿನ ತುಳಸಿ ಎಲೆಗಳನ್ನ ಮಾಡ್ತಿರೋದು ಅಂತ ತೊಂಡಮಾನ್ ಚಕ್ರವರ್ತಿಗೆ ಗೊತ್ತಾಗಿತ್ತು. ಕುಂಬಾರ ಭೀಮನಿಗೆ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ಎಲ್ಲಿಲ್ಲದ ಭಕ್ತಿ. ಆತ ಮಾಡ್ತಿದ್ದ ಪ್ರತಿಯೊಂದು ಕೆಲಸದಲ್ಲೂ ವೆಂಕಟೇಶ್ವರನನ್ನ ಸ್ಮರಿಸಿಕೊಳ್ತಿದ್ದ. ಹಾಗೂ ವೆಂಕಟೇಶ್ವರನನ್ನ ನೆನೆಯದೆ ಯಾವುದೇ ಕೆಲಸವನ್ನ ಮಾಡ್ತಿರ್ಲಿಲ್ಲ. ಯಾವುದೇ ಕೆಲಸ ಮಾಡೋಕು ಮೊದಲು ಗೋವಿಂದ ಎಂದು ಸ್ಮರಿಸಿಕೊಳ್ತಿದ್ದ. ಪ್ರತಿಯೊಂದು ಕೆಲಸವನ್ನ ನಾನು ಮಾಡ್ತಿಲ್ಲ, ಬದಲಾಗಿ ನನ್ನ ಕೈಯಿಂದ ನೀನೇ ಮಾಡಿಸ್ತಿರುವೆ ಅಂತ ವೆಂಕಟೇಶ್ವರನ ಮೇಲೆ ಭಾರ ಹಾಕ್ತಿದ್ದ ಕುಂಬಾರ ಭೀಮ. ವೆಂಕಟೇಶ್ವರನ ನೈವೇದ್ಯಕ್ಕೆ ಬೇಕಾಗುವ ಮಣ್ಣಿನ ಮಡಕೆಗಳನ್ನು ಮಾಡಿ ತಿರುಮಲ ದೇವಾಲಯಕ್ಕೆ ಕಳಿಸೋದು ಕುಂಬಾರ ಭೀಮನ ಕಾಯಕವಾಗಿತ್ತು. ದಿನನಿತ್ಯ ಮಡಿಕೆಗಳನ್ನು ತಿರುಮಲಕ್ಕೆ ಕಳುಹಿಸುತ್ತಿದ್ದ ಕುಂಬಾರ ಭೀಮನ ಕೈಗಳು ಸದಾ ಮಣ್ಣಿಂದಲೇ ತುಂಬಿ ಹೋಗ್ತಿತ್ತು. ಒಂದು ದಿನ ಕುಂಬಾರ ಭೀಮ ದೇವರನ್ನ ಸ್ಮರಿಸಿಕೊಳ್ತಿದ್ದ. ಸ್ವಾಮಿ, ನಿನಗೆ ಬೇಕಾದ ಮಡಕೆಗಳನ್ನು ಹೆಚ್ಚೆಚ್ಚಾಗಿ ತಯಾರಿ ಮಾಡಿಕೊಳ್ತಿದ್ದೇನೆ, ನಾಳೆ ನಿನ್ನ ದರ್ಶನಕ್ಕೆ ಬರ್ತೇನೆ ಎಂದು ಸದಾ ವೆಂಕಟೇಶ್ವರನಲ್ಲಿ ಬೇಡಿಕೊಳ್ತಿದ್ದ. ಆದ್ರೆ ಕುಂಬಾರ ಭೀಮ ಮಾಡಿದ ಮಡಿಕೆಗಳು ಆ ದಿನಕ್ಕೆ ಮಾತ್ರ ಸರಿ ಹೋಗ್ತಿದ್ವು. ಹೀಗೆ ಕೆಲವು ತಿಂಗಳುಗಳು ಕಳೆದರೂ ಬಡವನಾದ ಕುಂಬಾರ ಭೀಮನಿಗೆ ಸ್ವಾಮಿಯ ದರ್ಶನ ಭಾಗ್ಯ ಸಿಗಲೇ ಇಲ್ಲ. ಆದ್ರೆ ಕುಂಬಾರ ಭೀಮನಿಗೆ ಸ್ವಾಮಿಯನ್ನ ನೋಡಬೇಕು ಅನ್ನೋ ಆಸೆ ಆಕಾಂಕ್ಷೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಹೋಯಿತು. ಇದಕ್ಕೆ ಬದಲಾಗಿ ಕುಂಬಾರ ಭೀಮ ವೆಂಕಟೇಶ್ವರನ ಮಣ್ಣಿನ ಮೂರ್ತಿಯೊಂದನ್ನು ತಯಾರಿಸಿ ತಾನು ಮಡಿಕೆ ಮಾಡುವ ಜಾಗದಲ್ಲೇ ಸಣ್ಣದೊಂದು ಗುಡಿಯ ಹಾಗೆ ಮಾಡಿ ವೆಂಕಟೇಶ್ವರನನ್ನ ದಿನನಿತ್ಯ ಪೂಜಿಸುತ್ತಿದ್ದ. ದಿನನಿತ್ಯ ಸ್ವಾಮಿಯನ್ನ ನೆನೆಯುತ್ತಾ ಯಾವುದಾದ್ರೂ ಒಂದು ದಿನ ದರ್ಶನ ಮಾಡಿಕೊಳ್ತೇನೆ ಅನ್ನೋ ಆಸೆಯಿಂದಲೇ ಭೀಮ ತನ್ನ ಕೆಲಸದಲ್ಲಿ ತೊಡಗಿರ್ತಿದ್ದ. ಕುಂಬಾರ ಭೀಮ ತನ್ನ ಯೋಗ್ಯತೆಗೆ ತಕ್ಕ ಹಾಗೆ ತಾನು ಮಾಡಿದ ಮಡಿಕೆಯಿಂದ ಸ್ವಾಮಿಗೆ ಪ್ರತಿನಿತ್ಯ ಮೊಸರನ್ನವನ್ನ ನೈವೇದ್ಯವನ್ನಾಗಿ ಅರ್ಪಿಸುತ್ತಿದ್ದ. ಅದೇ ಮಣ್ಣಿನ ಕೈಗಳಿಂದ ಪ್ರತಿನಿತ್ಯ ಮಣ್ಣಿನ ತುಳಸಿ ಎಲೆಗಳನ್ನು ಮಾಡಿ ದೇವರ ಪಾದಗಳಿಗೆ ಅರ್ಪಿಸುತ್ತಿದ್ದ. ಹೀಗೆ ಕುಂಬಾರ ಭೀಮ ಸ್ವಾಮಿಗೆ ಅರ್ಪಿಸುತ್ತಿದ್ದ ಮಣ್ಣಿನ ತುಳಸಿ ಎಲೆಗಳು ತಿರುಮಲದ ಶ್ರೀ ವೆಂಕಟೇಶ್ವರನ ದೇವಾಲಯದ ವೆಂಕಟೇಶ್ವರನ ಪಾದಗಳ ಹತ್ರ ಕಾಣಿಸಿಕೊಳ್ತಿದ್ವು. ಈ ವಿಷಯವನ್ನೆಲ್ಲ ತಿಳಿದ ತೊಂಡಮಾನ್ ಚಕ್ರವರ್ತಿಯು ಕುಂಬಾರ ಭೀಮನ ಭಕ್ತಿಯನ್ನ ಮೆಚ್ಚಿ ಆತನ ಭೇಟಿಗೆ ಹೊರಡುತ್ತಾನೆ. ತೊಂಡಮಾನ್ ಚಕ್ರವರ್ತಿಯು ಕುಂಬಾರ ಭೀಮನ ಊರನ್ನ ತಲುಪುತ್ತಾನೆ. ಭೀಮನ ಮನೆಯ ಬಳಿ ಬಂದು ನೋಡಿದರೆ ಕುಂಬಾರ ಭೀಮ ದೇವರನ್ನ ನೆನೆಯುತ್ತಾ ಕಣ್ಣೀರು ಹಾಕ್ತಿರ್ತಾನೆ. ಸ್ವಾಮಿ, ಎಷ್ಟು ದಿನಗಳಿಂದ ನಿನ್ನ ದರ್ಶನಕ್ಕಾಗಿ ಕಾಯ್ತಿದ್ದೇನೆ, ಈ ಬಡವನನ್ನ ಒಂದು ಸಲ ಕರುಣಿಸಬಾರ್ದೆ ಅಂತ ಕುಂಬಾರ ಭೀಮನು ತಾನು ಮಾಡಿದ ವೆಂಕಟೇಶ್ವರನ ಮಣ್ಣಿನ ಮೂರ್ತಿಯ ಮುಂದೆ ನಿಂತು ಭಾವೋದ್ವೇಗಕ್ಕೆ ಒಳಗಾಗಿರ್ತಾನೆ. ಇದಕ್ಕೆ ಸಾಕ್ಷಿಯಾಗಿ ಸಾಕ್ಷಾತ್ ಆ ತಿರುಮಲ ವೆಂಕಟೇಶ್ವರ ಸ್ವಾಮಿಯೇ ಆ ಕುಂಬಾರ ಭೀಮನ ಗುಡಿಸಲ ಬಳಿ ಪ್ರತ್ಯಕ್ಷನಾಗ್ತಾನೆ. ತನ್ನನ್ನು ನೋಡಲು ಬಂದ ವೆಂಕಟೇಶ್ವರನನ್ನು ನೋಡಿ ಕುಂಬಾರ ಭೀಮ ಕಣ್ಣೀರಾಗ್ತಾನೆ. ಅದೇ ಮಣ್ಣಿನ ಕೈಯಿಂದಲೇ ವೆಂಕಟೇಶ್ವರನ ಪಾದಗಳನ್ನ ತಡವುತ್ತಾನೆ. ಸ್ವಾಮಿಯ ಕಾಲಿಗೆ ಬೀಳ್ತಾನೆ. ಸ್ವಾಮಿ, ಈ ಬಡವನ ಮನೆಗೆ ಕೊನೆಗೂ ಬಂದ್ಯಾ, ಈಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ದೇವ, ನಿನಗೆ ಕೊಡೋದಕ್ಕೆ ಈ ಬಡ ಕುಂಬಾರನ ಮನೆಯಲ್ಲಿ ಏನೂ ಇಲ್ಲ ಅಂತ ಕುಂಬಾರ ಭೀಮ ಕಣ್ಣಲ್ಲಿ ನೀರು ಹಾಕಿಕೊಳ್ತಾನೆ. ಇದನ್ನ ಕಂಡ ವೆಂಕಟೇಶ್ವರ ಸ್ವಾಮಿಯು ಕುಂಬಾರ ಭೀಮನನ್ನ ಸಮಾಧಾನಗೊಳಿಸುತ್ತಾ ಹೀಗೆ ಹೇಳ್ತಾನೆ. ಭೀಮ, ನಿನ್ನ ಮನೆಯಲ್ಲಿ ಏನಿದೆಯೋ ನನಗೆ ಅದನ್ನೇ ಕೊಡು, ತುಂಬಾ ಹೊಟ್ಟೆ ಹಸಿತಿದೆ, ಬೇಗ ಏನಾದ್ರೂ ತಿನ್ನೋದಕ್ಕೆ ಕೊಡು ಅಂತ ವೆಂಕಟೇಶ್ವರ ಸ್ವಾಮಿಯು ಪ್ರೀತಿಯಿಂದ ಕುಂಬಾರ ಭೀಮನನ್ನ ಕೇಳ್ತಾನೆ. ಆಗ ಕುಂಬಾರ ಭೀಮನ ಪತ್ನಿ ಒಂದು ಮಣ್ಣಿನ ಮಡಕೆಯಲ್ಲಿ ಮೊಸರನ್ನವನ್ನು ತಂದು ಭಯದಿಂದಲೇ ಸ್ವಾಮಿಗೆ ನೈವೇದ್ಯವನ್ನಾಗಿ ಅರ್ಪಿಸ್ತಾಳೆ. ಹಸಿವಿನಿಂದ ಇದ್ದ ವೆಂಕಟೇಶ್ವರ ಸ್ವಾಮಿಯು ಆ ಮೊಸರನ್ನವನ್ನು ತಿಂದು ಆನಂದದಿಂದ ತೃಪ್ತಿಗೊಳ್ತಾರೆ. ಇದನ್ನ ಕಂಡ ಆ ಕುಂಬಾರ ದಂಪತಿಯು ಆನಂದ ಬಾಷ್ಪದೊಂದಿಗೆ ಭಕ್ತಿಪರವಶವಾಗಿ ವೆಂಕಟೇಶ್ವರನ ಪಾದಗಳನ್ನ ತಾಕುತ್ತಾರೆ. ಹೀಗೆ ವೆಂಕಟೇಶ್ವರನ ಪಾದಗಳನ್ನ ತಾಕುತ್ತಿದ್ದಂತೆ ಕುಂಬಾರ ಭೀಮ ಹಾಗೂ ಆತನ ಪತ್ನಿಯು ತಮ್ಮ ಭೌತಿಕ ದೇಹವನ್ನು ಬಿಟ್ಟು ವೈಕುಂಠಕ್ಕೆ ತಲುಪುತ್ತಾರೆ. ಇದನ್ನೆಲ್ಲ ನೋಡುತ್ತಾ ನಿಂತಿದ್ದ ತೊಂಡಮಾನ್ ಚಕ್ರವರ್ತಿಗೆ ಇಷ್ಟು ದಿನ ನಾನು ಎಷ್ಟು ಅಹಂಕಾರದಿಂದ ವರ್ತಿಸಿದ್ದೆ ಅನ್ನೋದು ಅರ್ಥವಾಗುತ್ತೆ. ಸ್ವಾಮಿಯವರ ದರ್ಶನ ಭಾಗ್ಯದಿಂದ ಉಂಟಾಗಿದ್ದ ಅಹಂಕಾರವನ್ನ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ ತೊಂಡಮಾನ್ ಚಕ್ರವರ್ತಿಯು ಮುಂದಾಗ್ತಾನೆ.
ಇನ್ನು ಕುಂಬಾರ ಭೀಮನ ಭಕ್ತಿ ಮತ್ತು ಆದರ್ಶಕ್ಕೆ ಮಾದರಿಯಾಗಿ ಇಂದಿಗೂ ತಿರುಮಲ ದೇವಾಲಯದಲ್ಲಿ ಒಂದು ಹೊಸ ಮಡಕೆಯನ್ನು ಒಡೆದು ಅದರಲ್ಲಿ ಸ್ವಾಮಿಗೆ ನೈವೇದ್ಯವನ್ನಾಗಿ ಮೊಸರನ್ನವನ್ನ ವೆಂಕಟೇಶ್ವರನ ಗರ್ಭಾಲಯದಲ್ಲಿ ಇಡಲಾಗುತ್ತೆ. ತಿರುಮಲದಲ್ಲಿ ಚಿನ್ನ ಬೆಳ್ಳಿ ಪಾತ್ರೆಗಳಲ್ಲಿ ಸ್ವಾಮಿಗೆ ಸೇವೆಗಳು ನಡೆದ್ರು. ಪಂಚಭಕ್ಷ ಪರಮಾನ್ನಗಳನ್ನ ಸ್ವಾಮಿಗೆ ನೈವೇದ್ಯವನ್ನಾಗಿ ಇಟ್ಟರೂ ಸಹ ಇಂದಿಗೂ ಕುಲಶೇಖರ ಪಡಿ ಅಂದ್ರೆ ತಿರುಮಲ ದೇವಾಲಯದ 7 ಬಾಗಿಲುಗಳನ್ನು ದಾಟಿ ಸ್ವಾಮಿಯ ಗರ್ಭಾಲಯವನ್ನ ತಲುಪೋ ಏಕೈಕ ಪ್ರಸಾದ ಅಂದ್ರೆ ಅದು ಆಗಿನ ಕುಂಬಾರ ಭೀಮ ವೆಂಕಟೇಶ್ವರನಿಗೆ ಅರ್ಪಿಸುತ್ತಿದ್ದ ಮಣ್ಣಿನ ಮಡಕೆಯಲ್ಲಿದ್ದ ಮೊಸರನ್ನ ಮಾತ್ರ. ಅದೇ ಹಳೆ ಪದ್ಧತಿಯನ್ನ ಇಂದಿಗೂ ತಿರುಮಲ ದೇವಾಲಯದಲ್ಲಿ ಆಚರಿಸಿಕೊಂಡು ಬರಲಾಗಿದ್ದು ಇಂದಿಗೂ ದೇವರಿಗೆ ಒಡೆದ ಮಡಕೆಯಲ್ಲಿ ಮೊಸರನ್ನವನ್ನ ನೈವೇದ್ಯವನ್ನಾಗಿ ಅರ್ಪಿಸ್ತಾರೆ. ಇನ್ನು ತಿರುಮಲ ದೇವಾಲಯದ ಬಗ್ಗೆ ಹೇಳ್ತಾ ಹೋದ್ರೆ ಒಂದೊಂದು ಕಥೆಯು ರೋಮಾಂಚನವಾಗಿರುತ್ತೆ, ಒಂದೊಂದು ಕಥೆಯು ನಮ್ಮನ್ನ ಮೂಕ ವಿಸ್ಮಿತರನ್ನಾಗಿಸುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿಯವರೆಗೂ ಶ್ರೀ ವೆಂಕಟೇಶ್ವರ ಚರಣಂ ಶರಣಂ ಪ್ರಪದ್ಯೆ.